ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 28/2/2026 ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನ ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ನೀವು ಮಕ್ಕಳು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ನಿಮಗೆ ಜ್ಞಾನ ಸೂರ್ಯ ಶಿವ ತಂದೆಯೇ ಸಿಕ್ಕಿದ್ದಾನೆ. ಎರಡನೇದು, ಆತ್ಮ ಅಭಿಮಾನಿಗಳಾಗಿ ಸೇವೆಯಲ್ಲಿ ತೊಡಗಿರಿ. ನೆನಪಿನ ಯಾತ್ರೆಯಲ್ಲಿ ಸದಾ ಇರಿ. ಆಗಲೇ ಎಲ್ಲಾ ಗ್ರಹಚಾರಗಳು ಬಿಟ್ಟು ಹೋಗ್ತವೆ. ಮೂರನೇದು, ಸೇವೆಯಲ್ಲಿ ಉನ್ನತಿಯನ್ನ ಪಡೆಯಲು ಹಾಗೂ ಸೇವೆಯಿಂದ ಉನ್ನತ ಪದವಿಯನ್ನ ಪಡೆದುಕೊಳ್ಳಲಿಕ್ಕೆ ಆತ್ಮಾಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕು, ಪರಿಶ್ರಮ ಪಡಬೇಕಂತ ಬಾಬಾ ಹೇಳ್ತಾರೆ. ನಾಲ್ಕನೆಯದು, ಪವಿತ್ರತೆಯ ಆಧಾರದ ಮೇಲೆ ಸುಖ ಶಾಂತಿಯ ಅನುಭವ ಮಾಡುವಂತಹ ನಂಬರ್ 1 ಅಧಿಕಾರಿಗಳಾಗಿರಿ. ಐದನೇದು, ವ್ಯರ್ಥದಿಂದ ಸದಾ ಮುಕ್ತರಾಗಿರಿ, ಆಗಲಿ ನಿಜವಾದ ಸಂತರಾಗುತ್ತೀರಿ. 5 ಬಿಂದುಗಳು: ಈಶ್ವರೀಯ ಸಂಪ್ರದಾಯ, ಆತ್ಮ ಅಭಿಮಾನಿ, ಸೇವೆಯಲ್ಲಿ ಉನ್ನತಿ, ಪವಿತ್ರತೆಯ ಆಧಾರ, ನಿಜವಾದ ಸಂತ. ಇಂದಿನ ಚಿಂತನೆ: ನಾನು ಆತ್ಮ, ನಿಜವಾದ ಸಂತ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ, ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಂಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ನಾನು ಆತ್ಮನೇ ಬೇರೆ, ಶರೀರವೇ ಬೇರೆ. ಶರೀರದಲ್ಲಿ ಹಣೆಯ ಮಧ್ಯದಲ್ಲಿ ಕುಳಿತಿದ್ದೇನೆ. ನಾನು ಆತ್ಮ ಜ್ಯೋತಿ ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ, ನನಗೆ ಸ್ವಯಂ ಈಶ್ವರ ಪರಂಪಿತ ಪರಮಾತ್ಮ ಶಿವಬಾಬರವರೇ ಓದಿಸುತ್ತಿದ್ದಾರೆ. ನಾನು ಆತ್ಮ ಈಗ ಈಶ್ವರೀಯ ಸಂಪ್ರದಾಯದವನಾಗಿದ್ದೇನೆ. ನನಗೆ ಸ್ವಯಂ ಜ್ಞಾನ ಸೂರ್ಯ ಪರಮಾತ್ಮ ಶಿವಬಾಬರವರೇ ಸಿಕ್ಕಿದ್ದಾರೆ. ಆಹಾ, ನಾನೆಷ್ಟು ಭಾಗ್ಯಶಾಲಿ! ಜನ್ಮ ಜನ್ಮಾಂತರಗಳಿಂದ ಯಾವ ಭಗವಂತನಿಗಾಗಿ ಹುಡುಕಿದೆನೋ ಆ ಸರ್ವಶಕ್ತಿವಂತಾದ ತಂದೆ ಶಿವ ಬಾಬರವರೇ ನನಗೆ ದೊರೆತಿದ್ದಾರೆ. ಭಾಗ್ಯಶಾಲಿ, ಪದಮ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಆತ್ಮ, ನಿರಂತರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡುತ್ತೇನೆ. ಸ್ವ ಉನ್ನತಿಯನ್ನು ಮಾಡಿಕೊಳ್ಳಲು, ಸೇವೆಯಲ್ಲಿ ಉನ್ನತಿಯನ್ನ ಪಡೆದುಕೊಳ್ಳಲು ಸದಾ ನೆನಪಿನ ಯಾತ್ರೆಯಲ್ಲಿದ್ದು ಎಲ್ಲ ತರಹದ ಗ್ರಹಚಾರಗಳಿಂದ ಮುಕ್ತನಾಗುವ ನಾನು ಆತ್ಮಾಭಿಮಾನಿ ಶಿವ ತಂದೆಯ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ, ಸ್ವ ಉನ್ನತಿ ಹಾಗೂ ಉನ್ನತ ಪದವಿಯನ್ನ ಪಡೆದುಕೊಳ್ಳಲು ಸಂಪೂರ್ಣ ಆತ್ಮಾಭಿಮಾನಿಯಾಗಿ ಹಗಲು ರಾತ್ರಿ ಆತ್ಮಸ್ಮೃತಿಯಲ್ಲಿರುವ, ಸರ್ವರನ್ನು ಆತ್ಮ ಸ್ವರೂಪದಲ್ಲಿಯೇ ನೋಡುವ, ಪ್ರತಿಯೊಬ್ಬ ಆತ್ಮಗಳ ಅನಾದಿ ಮತ್ತು ಆದಿ ಸ್ವರೂಪದಲ್ಲಿ ನೋಡುವಂತಹ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ, ಪವಿತ್ರತೆಯ ಸಾಗರ ಶಿವ ತಂದೆಯ ಪ್ರೀತಿಯ ಮಗು. ನಾನೂ ಸಹ ಪವಿತ್ರ ಆತ್ಮನಾಗಿದ್ದೇನೆ. ಭವಿಷ್ಯದ ಶ್ರೇಷ್ಠ ಪದವಿಗೆ ಆಧಾರ, ವರ್ತಮಾನದ ಉನ್ನತಿಯ ಆಧಾರ, ಜನ್ಮ ಜನ್ಮಾಂತರದ ಭಾಗ್ಯವನ್ನು ಪಡೆಯಲು ಆಧಾರ ಪವಿತ್ರತೆಯಾಗಿದೆ. ಪವಿತ್ರತೆಯೇ ಸುಖ ಶಾಂತಿಯ ಜನನಿ. ಪವಿತ್ರತೆಯ ಆಧಾರದಿಂದ ಸುಖ ಶಾಂತಿಯ ಅನುಭವ ಮಾಡುವಂತಹ ನಾನು ಆತ್ಮ ನಂಬರ್ 1 ಅಧಿಕಾರಿಯಾಗಿದ್ದೇನೆ.
ನಾನು ವ್ಯರ್ಥದಿಂದ ಸದಾ ಮುಕ್ತನಾಗಿರುವ ನಿಜವಾದ ಸಂತನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ, ಶಿವಬಾಬರವರ ಪ್ರೀತಿಯ ಮಗು, ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದು ಆಗಿದ್ದೇನೆ. ಭಗವಂತ ಶಿವ ತಂದೆ ಪರಂಜ್ಯೋತಿ ಶಿವಬಾಬರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದ ನಿವಾಸಿಯಾಗಿದ್ದೇನೆ. ಕ್ಷಣದಲ್ಲಿ ಪರಂಧಾಮವನ್ನು ತಲುಪಿ ತಂದೆ ಬಿಂದು ಹಾಗೂ ನಾನು ಬಿಂದು ತಂದೆಗೆ ಟಚ್ ಮಾಡಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿದವನಾಗಿ ಸಮರ್ಥ ಹಾಗೂ ಶಕ್ತಿಶಾಲಿಯಾಗಿ ನಾನು ಆತ್ಮ ಪುನಃ ಸೃಷ್ಟಿಗೆ ಬಂದು ಮಸ್ತಕ ಸಿಂಹಾಸನದಲ್ಲಿ ಕುಳಿತು ವಿಶ್ವದ ಸರ್ವ ಆತ್ಮಗಳಿಗೆ ಶಿವ ತಂದೆಯ ಸಂದೇಶವನ್ನು ನೀಡುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿ, ಪರಮಾತ್ಮ ಶಿವ ತಂದೆಯ ಮಗು, ಪರಮಧಾಮದ ನಿವಾಸಿಯಾಗಿದ್ದೇನೆ. ಓಂ ಶಾಂತಿ.